2021ರಲ್ಲಿ ರಾಜ್ಯೋತ್ಸವದ ಅಂಗವಾಗಿ ಅಕ್ಟೋಬರ್ ಕೊನೆಯ ವಾರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತು. ಮಾತಾಡು ಕನ್ನಡ ಅನ್ನುವಂಥ ಶೀರ್ಷಿಕೆಯಲ್ಲಿ ಅದರ ಕೆಳಗಡೆ ಕನ್ನಡಕ್ಕಾಗಿ ನಾವು ಅನ್ನುವಂಥ ಅಭಿಯಾನವನ್ನು ಪ್ರಾರಂಭ ಮಾಡಿತು. ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಕಾರ್ಯಕ್ರಮಗಳನ್ನು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಬೇಕು ಅಂತ ಆದೇಶ ಬಂದಿತ್ತು. ಅದರ ಪ್ರಕಾರ ನಮ್ಮ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಕಾರ್ಯಕ್ರಮಗಳು ನಡೆದವು. ಅದರಲ್ಲಿ ಕೆಲವು ಅಕ್ರಮಗಳಾಗಿದ್ದಾವೆ. ಕೆಲವು ನನಗೆ ಬಂದಂಥ ಮಾಹಿತಿ ಪ್ರಕಾರ ಕೆಲವು ಸ್ಥಳಗಳಲ್ಲಿ ನಾಟಕ ಮಾಡಿಲ್ಲ, ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಹಣವನ್ನು ಲಪಟಾಯಿಸಿದ್ದಾರೆ ಕೆಲವರು ಅಂತ ನನಗೆ ವರದಿ ಬಂತು. ಹಾಗಾಗಿ ನಾನು RTIನಲ್ಲಿ ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದರೆ ಮಾರ್ಚ್ 2023ರಲ್ಲಿ ಅರ್ಜಿ ಸಲ್ಲಿಸಿದರೆ ಈಗ ಜೂನ್ 2024ರಲ್ಲಿ ಬಂತು ನನಗೆ ದಾಖಲೆ. 1 ವರ್ಷ 3 ತಿಂಗಳು ಹೋರಾಟ ಮಾಡಿರೋದಕ್ಕೆ ಬಳ್ಳಾರಿ ಕಚೇರಿಯವರು ಏನು ಹೇಳ್ತಾರೆ, ಅದರ ಕಡತವೇ ನಾಪತ್ತೆಯಾಗಿದೆ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಒಬ್ಬ ಅಧಿಕಾರಿ ಅಕ್ರಮ ಮಾಡಿ ಅನ್ಯಾಯ ಮಾಡಿ ಕಲಾವಿದರಿಗೆ ಇಡೀ ಕಡತವನ್ನು ಎತ್ಕೊಂಡು ಹೋಗ್ತಾನೆ ಅಂತಂದರೆ ಯಾವ ರೀತಿ ಆಡಳಿತ ಇದೆ ಸಂಸ್ಕೃತಿ ಇಲಾಖೆಯಲ್ಲಿ ಅನ್ನೋದನ್ನು ನಾವು ಕಲಾವಿದರು ಅರ್ಥ ಮಾಡಿಕೊಳ್ಬೇಕಾಗಿದೆ. ಅದಕ್ಕಾಗಿ ನಾನು ಮತ್ತೆ ರಿಮೈಂಡರ್ ಹಾಕಿ ಮತ್ತು ಮಾನ್ಯ ನಿರ್ದೇಶಕರಿಗೂ ನಾನು ಅಲ್ಲಿ ದೂರನ್ನು ಸಲ್ಲಿಸಿ ಹಾಗಾದರೆ ಈ ಮಾಹಿತಿ ನೀವು ಕೊಡಲ್ಲ, ನಿಮ್ಮಲ್ಲಿ ಈ ಕಾರ್ಯಕ್ರಮ ದಾಖಲೆಗಳು ಇಲ್ಲ ಅಂದ ಮೇಲೆ ಆ ಅಧಿಕಾರಿಯ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು. ಯಾಕೆ ಅಂದರೆ ಸರ್ಕಾರಿ ಕಡತಗಳನ್ನು ನಾಶಪಡಿಸಿದರೆ, ಸಾಕ್ಷ್ಯಾಧಾರಗಳನ್ನು ನಾಶಪಡಿಸಿದರೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕಾಗುತ್ತೆ ಅಂತ ನಾನೆಲ್ಲ ಪತ್ರ ಕಳಿಸಿದ ಮೇಲೆ ಮೊನ್ನೆ ಜೂನ್ ತಿಂಗಳಿಗೆ ಬಂತು. ಆ ದಾಖಲೆಗಳನ್ನು ತೆಗೆದು ನೋಡಲಾಗಿ ಆಶ್ಚರ್ಯಕರವಾದ ಸಂಗತಿಗಳು ಗೊತ್ತಾದವು. ಒಂದು ಪ್ರಾಯೋಜಿತ ಕಾರ್ಯಕ್ರಮ ಪೈಲಟ್ ಆಗಿರ್ಬೋದು, ನಾಟಕ ನೃತ್ಯ ತೊಗೊಂಡ್ರೆ ನಾವೇನು ಮಾಡ್ತೀವಿ ಅಂತಂದರೆ GPS ಫೋಟೋ ಕೊಡ್ತೀವಿ ಇಲಾಖೆಗೆ ಸಾಕ್ಷ್ಯಾಧಾರವಾಗಿ. ಎಂಥದ್ದು ಫೋಟೋಗಳು, ವೇದಿಕೆ ಫೋಟೋ, ಪ್ರೇಕ್ಷಕರಿಂದ ವೇದಿಕೆಗೆ ತೆಗೆಯುವಂಥ ಫೋಟೋ, ಮತ್ತು ಉದ್ಘಾಟನೆ ಮಾಡುವಂಥ ಗಣ್ಯರ ಫೋಟೋ ಇತ್ಯಾದಿ ಫೋಟೋ ಕೊಡ್ತೀವಿ. ಆಮಂತ್ರಣ ಪತ್ರಿಕೆ ಕೊಡ್ತೀವಿ, ಪತ್ರಿಕಾ ವರದಿ ಕೊಡ್ತೀವಿ, ಇಷ್ಟೆಲ್ಲ ಸಾಕ್ಷ್ಯಾಧಾರ ಕೊಡ್ತೀವಿ. ಆದರೆ ಸಂಸ್ಕೃತಿ ಇಲಾಖೆ ತಾನೇ ಏರ್ಪಡಿಸಿರುವಂಥ ಕಾರ್ಯಕ್ರಮದಲ್ಲಿ ಈ ಥರ ಯಾವ ಸಾಕ್ಷ್ಯಾಧಾರಗಳನ್ನು ಫೈಲಲ್ಲಿ ಇಟ್ಟಿಲ್ಲ. ಇದು ಭಾಳ ಗಂಭೀರವಾದಂಥ ಆರೋಪ. ಇದು ಬರೀ ಒಂದು ರಸೀದಿರುತ್ತೆ. ಬಯಲಾಟ ಮಾಡಿದ್ರು 30,000 ರೂಪಾಯಿ ತೊಗೊಂಡ್ರು, ನಾಟಕ ಮಾಡಿದ್ರು 25,000 ತೊಗೊಂಡ್ರು, ರಸೀದಿರುತ್ತೆ. ಎಲ್ಲಿ ಮಾಡಿದ್ರು ಸ್ಥಳ, ಸುಮ್ಮನೆ ಒಂದು ಊರ ಹೆಸರು ಬರೆದಿರ್ತಾರೆ. ಆ ಫೋಟೋ ನೋಡಿದ್ರೆ ಫೋಟೋನೇ ಇರಲ್ಲ, ಅಲ್ಲಿ ಫೋಟೋನೇ ಇಲ್ಲ. ಅಲ್ಲಿ ಕೆಲವು ಮಾತ್ರ ಫೋಟೋ ಹಾಕಿದರೆ ಸ್ಪಷ್ಟವಾಗಿ ತಿಳಿಸಿಲ್ಲ, ಎಲ್ಲಿ ಏನು ಸ್ಥಳ ಅಂತ ತಿಳಿಸಿಲ್ಲ, ಯಾವ ವೇದಿಕೆ ಅಂತ ತಿಳಿಸಿಲ್ಲ. ಈ ಥರ ಭಾಳಷ್ಟು ಅಕ್ರಮಗಳು ಕಾಣ್ತದೆ. ಅದಕ್ಕಾಗಿ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಾನ್ಯ ನಿರ್ದೇಶಕರು ಬೆಂಗಳೂರು ಅವರಿಗೆ ಮತ್ತು ಜಂಟಿ ನಿರ್ದೇಶಕರು ಕಲಬುರಗಿ ಅವರಿಗೆ ಮತ್ತು ಮಾನ್ಯ ಸಹಾಯಕ ನಿರ್ದೇಶಕರು ಬಳ್ಳಾರಿಯವರಿಗೆ ಇವತ್ತು ದೂರನ್ನು ಸಲ್ಲಿಸಿದ್ದೇನೆ. ಇದ್ರ ಬಗ್ಗೆ ಅಮೂಲಾಗ್ರವಾಗಿ ತನಿಖೆ ಮಾಡಬೇಕು. ಯಾರ್ಯಾರು ನಕಲಿ ಬಿಲ್ಲುಗಳನ್ನು ಕೊಟ್ಟು ಹಣ ಪಡೆದಿದ್ದಾರೋ ಅವರಿಂದ ಹಣ ವಸೂಲಿ ಆಗಬೇಕು. ಅಂಥ ಸಂಘ ಸಂಸ್ಥೆಗಳನ್ನು ಮತ್ತು ಅಂಥ ಕಲಾವಿದರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು. ಅವ್ರಿಗೆ ಮುಂದೆ ಯಾವ ಕಾರ್ಯಕ್ರಮ ಕೊಡಬಾರ್ದು ಮತ್ತು ತಕ್ಷಣ ಅಧಿಕಾರಿ ಮೇಲೆ ಸೂಕ್ತ ಆಡಳಿತಾತ್ಮಕವಾದಂಥ ಕ್ರಮ ಕೈಗೊಳ್ಳಬೇಕು ಅಂತ ಇವತ್ತು ದೂರು ಸಲ್ಲಿಸಿದ್ದೇನೆ. ಸರ್, ಈಗ ನೀವು ತಿಪ್ಪೇಸ್ವಾಮಿ ಅನ್ನೋರ ಮೇಲೆ ಒಂದು ಪರ್ಟಿಕ್ಯುಲರ್ ಕಂಪ್ಲೇಂಟ್ ಮಾಡಿ ಆ ಬಗ್ಗೆ ತಾವು ಕೇಳ್ತಾ ಇದ್ದೀರಿ. ಬಯಲಾಟ ಮಾಡಿರೋದು ಮೋಕ ಗ್ರಾಮದಲ್ಲಿ ಅಂತ ತೋರಿಸಿದ್ದಾರೆ. ಅದು ಡೇಟ್ ಇರೋದು ಅಕ್ಟೋಬರ್ 2021 ಅಂತ. ಅಕ್ಟೋಬರ್ 21 ಕೊನೆಯ ವಾರದಲ್ಲಿದೆ, 27, 28 ಇದೆ. ಆದರೆ ಲಗತ್ತಿಸಿರುವಂಥ ಫೋಟೋ ನೋಡಿದರೆ ಫೋಟೋ ಜೊತೆಗೆ ಕ್ಯಾಮ್ರಾದಲ್ಲಿ ಆಟೋಮೆಟಿಕ್ಕಾಗಿ ಡೇಟ್ ಬರುತ್ತೆ ನೋಡಿ. ಆ ಡೇಟ್ ನೋಡಿದರೆ 2 ತಿಂಗಳು ಮುಂದಿಂದಿದೆ, ಡಿಸೆಂಬರ್ 21 ಇದೆ. 2 ತಿಂಗಳು ಮುಂದಿನ ಫೋಟೋ ತಂದು ಈ ಅಕ್ಟೋಬರ್ ತಿಂಗಳು ಯಾವ ರೀತಿ ಜೋಡಣೆ ಮಾಡಿದ್ರು ಅಂತ ಒಂದು. ಎರಡನೇದು, ಆ ಫೋಟೋದಲ್ಲಿ ಭಾಳ ಕ್ಲಿಯರಾಗಿ ಕಾಣುತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಮತ್ತು ಸ್ವಲ್ಪ ಅಲ್ಲಿ ಕಲಾ ಟ್ರಸ್ಟ್ ಅಂತ ಕಾಣುತ್ತೆ. ಒಂದು ಕಲಾ ಟ್ರಸ್ಟ್ ಪ್ರಾಯೋಜಿತ ಕಾರ್ಯಕ್ರಮ ಮಾಡಿದಂಥ ಒಂದು ಯಾವುದೋ ಹಳೆಯ ಫೋಟೋ ತಂದು ಈ ಕನ್ನಡಕ್ಕಾಗಿ ನಾವು ಕಾರ್ಯಕ್ರಮದಲ್ಲಿ ಇದನ್ನು ಕೊಟ್ಟಿದ್ದಾರೆ ಯಾಕೆ ಅನ್ನುವಂಥದ್ದು ತನಿಖೆಗೆ ಒಳಪಡಬೇಕಾದಂಥ ವಿಷಯ. ಇದು ಅದು ಕಲಾ ಟ್ರಸ್ಟ್ ಹೆಸರು ಏನಂದರೆ ಅಲ್ಲಿ ಕಾಣ್ತಾ ಇಲ್ಲ, ಕಿರೀಟಗಳ ಅಡ್ಡ ಇದ್ದಾವೆ, ಬರೀ ಕಲಾ ಟ್ರಸ್ಟ್ ಕಾಣ್ತಾ ಇದೆ. ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಳ್ಳಾರಿ ಪ್ರಾಯೋಜಿತ ಅಂತ ಕಾಣುತ್ತೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.